ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪ್ನಿ ಕಡೆಯಿಂದ ಬೆಂಗಳೂರು ಕಾಂಪ್ಲೆಕ್ಸ್ ಅಲ್ಲಿ ಆನ್ ಪರ್ಮನೆಂಟ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಇದು ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಬರುತ್ತೆ. ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ ಯಾವ ತರ ಪ್ರೊಸೆಸ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆ, ನೋಟಿಫಿಕೇಶನ್ಸ್ ಡೇಟ್ ಯಾವಾಗ ಅಂಡ್ ಆಲ್ಸೋ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಯಾವ ತರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ರಿಸರ್ವೇಶನ್ಸ್ ಕ್ಯಾಟಗರಿ ಏನು, ಎಲ್ಲಾನು ಡೀಟೇಲ್ ಆಗಿ ನೋಡೋಣ. ಆಬ್ವಿಯಸ್ಲಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ, ಸೊ ಅವರಿಗೂ ಇದು ಯೂಸ್ಫುಲ್ ಆಗುತ್ತೆ. ಇಲ್ಲಿ ಓವರ್ ಆಗಿ ಎರಡು ಪೋಸ್ಟಿಗೆ ಏನಿದೆ ರಿಕ್ರೂಟ್ಮೆಂಟ್ ಇದೆ. ಒಂದು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಅಂತ EIT ಅಂಡ್ ಟೆಕ್ನಿಷಿಯನ್ C ಅಂತ. ಅಂಡ್ ಇಲ್ಲಿ 3 years ಆಫ್ ಕ್ವಾಲಿಫಿಕೇಶನ್ ನೋಡಿದಾಗ 3 years ಆಫ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್, ಡಿಸಿಪ್ಲಿನ್ ಮತ್ತು ಇದು ಬಂದ್ರೆ ಬ್ರಾಂಚಸ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಿಕಲ್ ಅಲ್ಲಿ. ನಂಬರ್ ಆಫ್ ಪೋಸ್ಟ್ ಕೂಡ ಇಲ್ಲಿ ಏನು ಡಿಫೈನ್ ಮಾಡಿದ್ದಾರೆ. ಓವರ್ ಆಲ್ ಪೋಸ್ಟ್ ಬಂದ್ಬಿಟ್ಟು ನಿಮಗೆ 47 ಇರುತ್ತೆ. ಅಂಡ್ ಇಲ್ಲಿ ರಿಸರ್ವೇಶನ್ಸ್ ಕೂಡ ಇದೆ ಪ್ಯಾಟರ್ನ್ ಏನದು ಅನ್ರಿಸರ್ವ್ಡ್ ಕ್ಯಾಟಗರೀಸ್ ಅಂಡ್ ಆಲ್ಸೋ ಇನ್ EWS, OBC, SC, ST. ಓಕೆ, ಇದು ರಿಸರ್ವೇಶನ್ ಪ್ಯಾಟರ್ನ್. ಅಂಡ್ ಸ್ಯಾಲರಿ ಪೇ ಸ್ಕೇಲ್ ಬಂದ್ಬಿಟ್ಟು 24,500 ಪ್ಲಸ್ 3% ಏನಿರುತ್ತೆ ನಿಮಗೆ ಅಡ್ಮಿಸಿಬಲ್ ಅಲೋವೆನ್ಸಸ್ ಎಲ್ಲ ಇರುತ್ತೆ. ಓಕೆ, ಇದು ರಿಲೇಟೆಡ್ ಟು ದ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ ಆಯಿತು. ಅಂಡ್ ನೆಕ್ಸ್ಟ್ ಟೆಕ್ನಿಷಿಯನ್ C ಅಲ್ಲಿ ನೋಡಿದಾಗ ನಿಮಗೆ SSLC ಪ್ಲಸ್ ITI ಅಂಡ್ ನಿಮಗೆ 1 year ಆಫ್ ಅಪ್ರೆಂಟಿಸ್ಶಿಪ್ ಇತ್ತು ಅಂತಂದ್ರೆ, ಸೊ ಇದಕ್ಕೆ ನಿಮಗೆ ಕ್ವಾಲಿಫಿಕೇಶನ್ಸ್ ಇಲ್ಲ ಅಂದ್ರೆ SSLC ಅಂಡ್ ಪ್ಲಸ್ 3 years ಆಫ್ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಆ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಇವರು ಎಲಿಜಿಬಲ್ ಕ್ವಾಲಿಫಿಕೇಶನ್ಗೆ, ಆ ಪೋಸ್ಟ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಅಂಡ್ ರಿಲೇಟೆಡ್ ಟು ದ ಅಗೇನ್ ನೀವು ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಇದೆ ಅಂಡ್ ನಂಬರ್ ಆಫ್ ಪೋಸ್ಟ್ ಕೂಡ ಇಲ್ಲಿ ಇದಾಗಿದೆ. ಅಂಡ್ ಇದಕ್ಕೆ ಪೇ ಸ್ಕೇಲ್ ಕೂಡ ನಿಮಗೆ 21,500 ಪ್ಲಸ್ 3% ಅಡ್ಮಿಸಿಬಲ್ ಅಲೋವೆನ್ಸಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಅಲ್ಲಿ ಇಂಪಾರ್ಟೆಂಟ್ ನೋಡಿ ಅಂತಂದ್ರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನೀಸ್ ಏನಿದಾರೋ ಅವ್ರಿಗೆ ಏನೇನು 6 months ಆಫ್ ಏನಿದೆ ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ಅವರಿಗೆ ದೇ ವಿತ್ ಸ್ಟೈಫಂಡ್ ಆಫ್ 24,000 ಪರ್ ಮಂತ್. ಓಕೆನಾ, ಇದು 6 months ವರೆಗೂ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸಿಗುವಂತಹ ಏನು ಸ್ಟೈಫಂಡ್. ಆಮೇಲೆ ಆಸ್ ಪರ್ ದ ನಿಮ್ಗೆ ಏನಿರುತ್ತೆ ಕೋಟೆಡ್ ಏನಿರುತ್ತೋ ಇಂಡಿಕೇಟೆಡ್ ಸ್ಕೇಲ್ಸ್ ಏನಿರುತ್ತೋ ಅದೇ ನಿಮಗೆ ಆಫ್ಟರ್ ಟ್ರೈನಿಂಗ್ ಆದ್ಮೇಲೆ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲೈ ಮಾಡಲಿಕ್ಕೆ 17th December 2024. ಓಕೆನಾ, ಅದು ನೆನ್ಪಿಟ್ಕೊಂಡಿರಿ ಡೇಟು. ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ನಿಮಗೆ ಓವರ್ ಆಲ್ ಆಗಿ 28 years ಅಪ್ ಟು ಅಪ್ಪರ್ ಏಜ್ ಲಿಮಿಟ್ ಬಂದು 28 years ಆಸ್ ಆನ್ 1/11/2024 ಫಾರ್ ಬೋತ್ ದ ಟೆಕ್ನಿಷಿಯನ್ C ಮತ್ತೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ ಏನಿದೆ ಬೋತ್ ದ ಏಜ್ ಏನಿದೆ ಅಪ್ಪರ್ ಲಿಮಿಟ್ ಏಜು 28 years ಮೆನ್ಷನ್ ಮಾಡಿದ್ದಾರೆ. ಅಂಡ್ ಆಲ್ಸೋ ನಿಮಗೆ ಕ್ಯಾಟಗರಿ ವೈಸ್ ಅದರ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಓಕೆನಾ, ಏಜ್ ರಿಲ್ಯಾಕ್ಸೇಷನ್ಸ್. ಸೊ ಇಲ್ಲಿ ನಿಮಗೆ OBC ಆದರೆ 3 years ರಿಲ್ಯಾಕ್ಸೇಷನ್, ಶೆಡ್ಯೂಲ್ಡ್ ST ಅಂಡ್ ST ಆದರೆ ನಿಮಗೆ 5 years. ಅಂಡ್ ಇದು ನೀವು ನೋಡ್ಬೋದು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಹ್ಯಾವಿಂಗ್ ಮಿನಿಮಮ್ 40% ಡಿಸಬಿಲಿಟಿ ಅವ್ರಿಗೆ ಕೂಡ 10 years ಏಜ್ ರಿಲ್ಯಾಕ್ಸೇಷನ್ಸ್ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಎಜುಕೇಷನ್ ಕ್ವಾಲಿಫಿಕೇಶನ್ ನಾವು ಆಗಲೇ ಮೇಲೆ ಡಿಸ್ಕಸ್ ಮಾಡಿದಂಗೆ ಸೇಮ್ ಏನು ಅಂತಂದರೆ ನಿಮಗೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ 3 years ಡಿಪ್ಲೊಮಾ ಇದಾಗಿರಬೇಕು ಇಂಜಿನಿಯರ್ ಅಸಿಸ್ಟೆಂಟ್ ಟ್ರೈನಿಂಗ್ಗೆ. ಓಕೆ, ಇಲ್ಲಿ ಜನರಲ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ನಾವು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಮೆನ್ಷನ್ ನೋಟಿಫಿಕೇಶನ್ ಲಿಂಕ್ ಹಾಕ್ತೀನಿ. ಇನ್ ಡೀಟೇಲ್ ಆಗಿ ಕೂಡ ನೀವು ಆಮೇಲೆ ನೋಡ್ಕೋಬೋದು. ಆ್ಯಂಡ್ ಈವನ್ ಟೆಕ್ನಿಷಿಯನ್ ಸಿಗೂ ಅಷ್ಟೇ ನಾವೇನು ಮೇಲೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನೋಡಿದ್ವಲ್ಲ ಸೇಮ್ ಆಗಿರುತ್ತೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಅಬೋ ಏನು ಮೆನ್ಷನ್ ಮಾಡಿದ್ವಲ್ಲ ಏಜ್ ಲಿಮಿಟ್ ಆಯಿತು, ಆಮೇಲೆ ಕ್ವಾಲಿಫಿಕೇಶನ್ ಏನು ಲಿಮಿಟ್ ಆಯಿತು, ಅದು ಎಲಿಜಿಬಲ್ ಇತ್ತು ಅಂದರೆ ಯು ಕ್ಯಾನ್ ಅಪ್ಲೈ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ಇನ್ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಅಪ್ಲೈ ಮಾಡ್ತಿದ್ದಾರೋ ಅವರು ಮ್ಯಾಂಡೇಟರಿ ಆಗಿರುತ್ತೆ. ಸೊ ದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಶುಡ್ ಬಿ ವ್ಯಾಲಿಡ್ ಆ್ಯಂಡ್ ಆಕ್ಟಿವ್ ಆಸ್ ಆನ್ 17/12/2024 ಅಂತ. ಆ್ಯಂಡ್ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಜನರಲ್ ಮತ್ತು OBC ಮತ್ತು EWS ಕ್ಯಾಂಡಿಡೇಟ್ಸ್ ಏನಿರ್ತಾರೋ ಅವ್ರದ್ದು ನಿಮಗೆ 60% ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕಾಗುತ್ತೆ ಮಿನಿಮಮ್. ಓಕೆ, ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ ಇದೊಂದು ಕೂಡ. ಸೊ ಅವ್ರ ಗ್ರ್ಯಾಜುಯೇಷನ್ ರೆಸ್ಪೆಕ್ಟಿವ್ ಕ್ವಾಲಿಫಿಕೇಷನ್ಸ್ ಏನಿರುತ್ತೋ ಆ ಇದರಲ್ಲಿ 60% ಅಗ್ರಿಗೇಟ್ ಆಗಿರಬೇಕು. ಆ್ಯಂಡ್ SC ST PWBD ಕ್ಯಾಂಡಿಡೇಟ್ಸ್ಗೆ 50% ಅಗ್ರಿಗೇಟ್ ಮಾರ್ಕ್ಸ್ ಆಗಿರಬೇಕಾಗುತ್ತೆ. ಮೆಥಡ್ ಆಫ್ ಸೆಲೆಕ್ಷನ್ಸ್ ನೋಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಕ್ವಾಲಿಫೈಯಿಂಗ್ ಕ್ರೈಟೀರಿಯಲ್ಲಿ ಬರ್ತಾರೋ ಅಂದರೆ ಅವ್ರದ್ದು ಕ್ವಾಲಿಫಿಕೇಷನ್ ಆಯಿತು ಆ್ಯಂಡ್ ಏಜ್ ರಿಲೇಟೆಡ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಕ್ವಾಲಿಫೈ ಆದರೆ ಆನ್ಲೈನ್ ಅಪ್ಲಿಕೇಶನ್ಸ್ನ ಎಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ಅಲ್ಲೇಂತಂದರೆ ಶಾರ್ಟ್ ಲಿಸ್ಟ್ ಮಾಡಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಏನಂತಂದರೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದು ಎಲ್ಲ ನಡೆಯೋದು ಬೆಂಗಳೂರಲ್ಲಿ ನಡೆಯುತ್ತೆ. ಕ್ಯಾಂಡಿಡೇಟ್ಸ್ ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೋ ಓಕೆ ಅವರೆಲ್ಲ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ಸನ್ನು ಎಕ್ಸೆಪ್ಟ್ ಮಾಡಿಕೊಂಡು SMS ಆರ್ ಇಮೇಲ್ ಮೂಲಕ ಏನಾಗುತ್ತೆ ಇಟ್ ವಿಲ್ ಬಿ ಸೆಂಟ್ ಟು ಯುವರ್ ಮೇಲ್. ನಿಮ್ಮ ಮೇಲಿಗೆ ಬರುತ್ತೆ, ಅದನ್ನು ಅವ್ರು ಲಾಗಿನ್ ಮಾಡಿಕೊಂಡು ಓಕೆ ದೇ ಹ್ಯಾವ್ ಟು ಡೌನ್ಲೋಡ್ ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಾಲ್ ಲೆಟರ್ ಹಾಲ್ ಟಿಕೆಟ್ನ ನೀವು ಏನು ಮಾಡಬೇಕು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಕ್ಯಾಂಡಿಡೇಟ್ಸ್ಗೆ ನೀವು ನೆನಪಿಟ್ಕೋಬೇಕಾಗಿದೆ ಯಾವುದೇ ರೀತಿಯಿಂದ ಕಾಲ್ ಲೆಟರ್ ನಿಮಗೆ SMS ಮತ್ತು ಥ್ರೂ ಇಮೇಲ್ ಮೂಲಕ ಬರೋದಿಲ್ಲ. ಲಾಗಿನ್ ನೀವು
ವೆಬ್ಸೈಟ್ ಲಾಗಿನ್ ಆಗಿನೇ ನೀವು ಕಾಲ್ ಲೆಟರ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಈವನ್ ಕ್ಯಾಂಡಿಡೇಟ್ಸ್ ವೆಬ್ಸೈಟಲ್ಲಿ ಎಲ್ಲೆಲ್ಲ ನಿಮಗೆ ಸೆಂಟರ್ಸ್ ಎಲ್ಲ ಎಲ್ಲಿರುತ್ತೆ ಅದೆಲ್ಲನೂ ಡೀಟೇಲ್ ಆಗಿ ನಿಮ್ಮ ವೆಬ್ಸೈಟಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಡಿಸ್ಪ್ಲೇ ಮಾಡ್ತಾರೆ. ಆಮೇಲೆ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಏನು 150 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ 2 ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ. ಇಲ್ಲಿ ಜನರಲ್ ಆಪ್ಟಿಟ್ಯೂಡ್ 50 ಮಾರ್ಕ್ಸಿಗೆ ರಿಲೇಟೆಡ್ ಟು ದ ನಿಮಗೆ ಸಿಲೆಬಸ್ ಮಿನಿ ಸಿಲೆಬಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆ್ಯಂಡ್ ಟೆಕ್ನಿಕಲ್ ಆಪ್ಟಿಟ್ಯೂಡ್ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಅದನ್ನ ರಿಲೇಟೆಡ್ ಟು ದ ಟಾಪಿಕ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಜನರಲ್ OBC ಮತ್ತು EWC ಆದರೆ 35% ಇನ್ ಬೋತ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಸಪ್ರೇಟ್ಲಿ. ಓಕೆ, ಪಾರ್ಟ್ 1ಅಲ್ಲೂ 35%, ಪಾರ್ಟ್ 2ಅಲ್ಲೂ ಕೂಡ 35% ಬರಬೇಕಾಗುತ್ತೆ. SC ST ಆ್ಯಂಡ್ PWBD ಏನಿದೆ ನಿಮಗೆ ಕೂಡ ಅಷ್ಟೇ 30%. ಓಕೆ, ಇಲ್ಲಿ 35, ಇಲ್ಲಿ 30% ಇನ್ ಬೋತ್ ದ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಸಪ್ರೇಟ್ ಆಗಿರಬೇಕಾಗುತ್ತೆ. ಆ್ಯಂಡ್ CBT ರಿಸಲ್ಟ್ ಏನಿದೆ ಶಾರ್ಟ್ ಲಿಸ್ಟೆಡ್ ಅದು ಕೂಡ ನೀವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ನೀವು ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಆ್ಯಂಡ್ CBT ಟೆಸ್ಟ್ ಟೆಂಟೇಟಿವ್ ಯಾವಾಗ ಆಗುತ್ತೆ ಅಂದರೆ ಮಂತ್ ಆಫ್ ಡಿಸೆಂಬರ್ 2024 ಆಗುತ್ತೆ. ಆ್ಯಂಡ್ ಮೇಜರ್ ಡೌಟು ಸ್ಟೂಡೆಂಟ್ಸ್ ಯಾರೆಲ್ಲ ಅಪ್ಲೈ ಮಾಡ್ತಿರೋ ಅವ್ರಿಗೊಂದು ಡೌಟ್ ಇದ್ದೇ ಇರುತ್ತೆ, ಯಾವಾಗ ಡೇಟು ಅಂತ. ಸೊ ಆ ಡೇಟ್ ಎಲ್ಲನೂ ಆಬ್ವಿಯಸ್ಲಿ ನೀವು ಶಾರ್ಟ್ ಲಿಸ್ಟ್ ಆದಮೇಲೆ ನಿಮ್ಮ CBT ಹಾಲ್ ಟಿಕೆಟ್ ಬರುತ್ತಲ್ಲ ಅದರಲ್ಲೇ ನಿಮಗೆ ಡೇಟು, ಟೈಮಿಂಗು, ವೆನ್ಯೂ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ. ನಾವು ಅಪ್ಲಿಕೇಶನ್ಸ್ ಫೀ ಬಂದ್ಬಿಟ್ಟು ನಿಮಗೆ ಜನರಲ್ OBC ಆ್ಯಂಡ್ EWC ಕ್ಯಾಟಗರಿವರಿಗೆ ಓವರಾಲ್ ಆಗಿ 295 ಆಗುತ್ತೆ ವಿತ್ GST. ಆ್ಯಂಡ್ SC ST PWBD ಅವರಿಗೆ ಯಾವುದೇ ರೀತಿಯಿಂದ ಅಪ್ಲಿಕೇಶನ್ಸ್ ಫೀ ಇರೋದಿಲ್ಲ. ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಏನು ಅಂತ ನೀಟಾಗಿ ಅದನ್ನು ನೋಡ್ಕೊಳ್ಳೋಣ ಇವಾಗ. ಆ್ಯಂಡ್ ಈವನ್ ಅಪ್ಲಿಕೇಶನ್ ಒಂದ್ಸಲ ಪೇ ಮಾಡಿದ ರಿಫಂಡಬಲ್ ಇರೋದಿಲ್ಲ. ಸೊ ಅಪ್ಲಿಕೇಶನ್ ಫೀ ನೀಡ್ ಟು ಬಿ ರಿಮಿಟೆಡ್ ಥ್ರೂ ಆನ್ಲೈನ್ ಮೋಡ್, ಇಟ್ ಈಸ್ SBI ಕಲೆಕ್ಟಿಂದ. ಓಕೆನಾ. ಇನ್ಸ್ಟ್ರಕ್ಷನ್ಸ್ ಏನಂದರೆ ಫಸ್ಟು ನೀವು ಇದು ವೆಬ್ಸೈಟ್ ಲಿಂಕ್ನ ಓಪನ್ ಮಾಡಬೇಕು. ನಾನು ವೆಬ್ಸೈಟ್ ಲಿಂಕ್ನ ಕೂಡ ಸೊ ಇದನ್ನು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಸ್ಟೇಟ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಬೇಕು ನೀವಲ್ಲಿ, ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ. ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂಡ್ ಕ್ಲಿಕ್ ಆನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಿಕೊಂಡು ಸೆಲೆಕ್ಟ್ ಸ್ಟೇಟ್ ಆಫ್ ಕಾರ್ಪೊರೇಷನ್ ಆರ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಅಲ್ಲಿ ಆಲ್ ಇಂಡಿಯನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ PSU ಬಂದ್ಬಿಟ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಇದರಲ್ಲೇನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆ್ಯಂಡ್ ಪ್ರೆಸ್ ಸಬ್ಮಿಟ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಪೇಮೆಂಟ್ ಕ್ಯಾಟಗರಿ ಇದರಲ್ಲಿ ಕಾಲಮಲ್ಲಿ ನೀವು ನೇಮ್ ಆಫ್ ಪೋಸ್ಟ್ ರಿಕ್ರೂಟ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ ಫಾರ್ ಬೆಂಗಳೂರು ಕಾಂಪ್ಲೆಕ್ಸ್ ಅಂತ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ದ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದನ್ನು ಏನು ಮಾಡಿ ಅದನ್ನು ಪ್ರಿಂಟ್ಔಟ್ ತೊಗೊಳ್ಳಿ, ಸೇವ್ ಮಾಡಿಕೊಂಡು ಆ ಸ್ಕ್ರೀನ್ಶಾಟ್ನ ಏನು ಮಾಡಬೇಕು ನೀವು ಅಪ್ಲಿಕೇಶನ್ ಫಾರ್ಮಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ನಾವು ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಅಂದರೆ ಈ PDF ನಾನು ಇದನ್ನು ಶೇರ್ ಮಾಡಿದ್ರೆ ಎಲ್ಲ ಡೀಟೇಲಾಗಿ ಕೊಟ್ಟಿರ್ತೀನಿ, ಆಮೇಲೆ ನೋಡ್ಕೋಬೋದು ನೀವು. ಕ್ಯಾಂಡಿಡೇಟ್ ಹ್ಯಾವ್ ಟು ಮೆನ್ಷನ್ SBI ಕಲೆಕ್ಟ್ ರೆಫರೆನ್ಸ್ ನಂಬರ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಆಫ್ಟರ್ ಮೇಕಿಂಗ್ ಪೇಮೆಂಟ್. ಅದನ್ನು ಅಪ್ಲಿಕೇಶನ್ ಫಾರ್ಮಿಗೆ ಯಾವಾಗ ಅಟ್ಯಾಚ್ ಮಾಡ್ತಿರ್ತೀವಲ್ಲ ಅಲ್ಲಿ ಅವಾಗ ನಾವು SBI ಕಲೆಕ್ಟ್ ರೆಫರೆನ್ಸ್ ನಂಬರ್ನ ನಾವೇನು ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವ ಥರ ಅಪ್ಲೈ ಮಾಡೋದಕ್ಕೆ ನಿಮಗೆ ಈ ಲಿಂಕ್ ಇರುತ್ತೆ, ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿಕೊಂಡು ಯು ಕ್ಯಾನ್ ಸ್ಟಾರ್ಟ್ ಅಪ್ಲೈಯಿಂಗ್ ಆಲ್ಸೋ. ಆ್ಯಂಡ್ ಸಮ್ ಆಫ್ ದಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದರೆ ಇದ್ರ PDF ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದು ರೆಫರ್ ಮಾಡಿ ಕಂಪ್ಲೀಟಾಗಿ ಓದ್ಕೊಂಡು ದೆನ್ ಸ್ಟಾರ್ಟ್ ಅಪ್ಲೈಯಿಂಗ್. ಇದಿಷ್ಟು ಓವರಾಲ್ ಆಗಿ ಬೆಲ್ ಕಡೆಯಿಂದ ರಿಕ್ರೂಟ್ಮೆಂಟ್ ಪ್ರೊಸೆಸ್ 2 ಪೋಸ್ಟ್ ಏನಿತ್ತು ಅದು ಡೀಟೇಲ್ಸು. ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ ನಿಮ್ಮಲ್ಲಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೋ ಅವರಿಗೂ ಶೇರ್ ಮಾಡಿ, ಸೊ ಅವರು ಕೂಡ ಅಪ್ಲೈ ಮಾಡೋ ಈಸಿ ಆಗುತ್ತೆ. ಸೊ ಏನೇ ಡೌಟ್ಸ್ ಇದ್ದು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.